ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶ್ರೇಷ್ಠ ತಾಂಡವ್ನಿಗೆ ಅವಮಾನ ಆಗ್ತದೆ, ಅವಮಾನ ಮಾಡ್ತಿದ್ದಾರೆ ಇಲ್ಲೆಲ್ಲರೂ ಕೂಡ ಅಂತ ಹೇಳಿ ರೊಚ್ಚಿಗೆತ್ತಿದ್ದಾರೆ. ಇಲ್ಲಿ ತಾಂಡವ್ ಶ್ರೇಷ್ಠನ ಸುಮ್ಮನಿರಿಸಿದ್ರು ಕೂಡ ಶ್ರೇಷ್ಠ ಸುಮ್ಮನಿಲ್ಲ. ಈ ಭಾಗ್ಯ ಬಾರೆ ಬಾರೆ ಅಂತ ಕೂಗ್ತಾರೆ. ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಏನೇ ಅನ್ಕೊಂಡಿದ್ಯಾ, ನನ್ನ ಗಂಡನ ನೀನು ಭಿಕ್ಷುಕ ಅನ್ಕೊಂಡಿದ್ಯಾ, ಯಾವ ರೀತಿ ನನ್ನ ಗಂಡನ ಟ್ರೀಟ್ ಮಾಡ್ತಿದ್ಯಲ್ಲ, ಮನುಷ್ಯತ್ವ ಇದೆಯಾ ನಿನಗೆ, ಹಾಗೆ ಹೀಗೆ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ನಿನ್ನ ಗಂಡನ ನಾವೇನು ಕರೆದಿಲ್ಲ ಅಮ್ಮ, ಅವನೇ ಇರೋದು, ಮೊದಲು ಇಲ್ಲಿಂದ ಕರ್ಕೊಂಡು ಹೋಗು, ಒಳ್ಳೇದಾಗಲಿ ನಿನಗೆ ಅಂದಾಗ ನೋಡಿದ್ಯಾ ತಾಂಡವ್ ಯಾವ ರೀತಿ ಮಾತಾಡ್ತಿದ್ದಾರೆ ನಿಮ್ಮಮ್ಮ, ಇದೆಲ್ಲ ಬೇಕಾಗಿತ್ತ, ಯಾವ ಕರ್ಮಕ್ಕೆ ಇಲ್ಲಿ ಬಂದಿದ್ಯಾ, ಸುಮ್ಮನೆ ನಡಿ ಮನೆಗೆ ಅಂದಾಗ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಬರುವುದಿಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳು ಬೇಕೋ, ಅವ್ರ ಜೊತೆ ನಾನು ಬದುಕೋದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಆ ಭಾಗ್ಯನ ಎಮ್ಮೆ ಅದು ಇದು ಅಂತಂದೆ, ಇವತ್ತು ಅವಳು ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದಿದ್ಯಾ, ನೋಡಿದ್ಯಾ ಕ್ಷಮೆ ಕೊಡೋಳು ನಿನ್ಗೆ ಯಾವ ರೀತಿ ಅವಮಾನ ಮಾಡ್ತಿದ್ದಾಳೆ, ಯಾವ ರೀತಿ ಹಿಂಸೆ ಮಾಡ್ತಿದ್ದಾಳೆ ಅಂತ ಶ್ರೇಷ್ಠ ಹೇಳಿದಾಗ, ಇದು ಹಿಂಸೆ ಅಲ್ಲ, ನಾನು ಮಾಡಿರೋ ತಪ್ಪಿಗೆ ದೇವ್ರು ಕೊಟ್ಟ ಶಿಕ್ಷೆ ಅಂತಾರೆ. ಇಲ್ಲ ತಾಂಡವ್, ಭಾಗ್ಯ ಕೊಡ್ತಿರೋ ಶಿಕ್ಷೆ ಇದು, ತಲೆ ಕೆಟ್ಟಿದ್ಯಾ ನಿನಗೆ, ನಾನು ಕೂಡ ನಿನ್ನ ಹೆಂಡ್ತಿನ, ಇನ್ಯಾರು ನಾನು ನಿನಗೆ, ಸುಮ್ಮನೆ ನಡೀತಾ ಇರು ಅಂದಾಗ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರೋದೇ ಇಲ್ಲ ಅಂತ ಹೇಳಿ ತಾಂಡವ್ ಹೇಳಿಬಿಡ್ತಾರೆ. ಅಕ್ಕಪಕ್ಕದ ಜನ ಎಲ್ಲರೂ ಕೂಡ ಸೇರ್ಕೋತಾರೆ. ನೋಡಿದ್ರ ಅವಳಿಗೆ ಕಾನೂನಾತ್ಮಕವಾಗಿ ಡಿವೋರ್ಸ್ ಆಗಿದೆ, ತಾಂಡವ್ ಈಗ ನನ್ನ ಗಂಡ, ಬಟ್ ನನ್ನ ಗಂಡನ ಬುಟ್ಟಿಗೆ ಹಾಕೋತಿದ್ದಾಳೆ, ಹಾಗೆ ಹೀಗೆ ಅಂತ ಹೇಳಿ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ತಾಂಡವ್ ಕಪಾಳಕ್ಕೆ ಬಾರಿಸಿ ಬುದ್ಧಿ ಕಲಿಸ್ತಾರೆ. ಮತ್ತೆ ಶ್ರೇಷ್ಠ ಮುಂದುವರೆದಾಗ ಮತ್ತೆ ನಾನು ನಿನಗೆ ಕೊಡಬೇಕಾಗುತ್ತೆ, ಮೊದಲು ಇಲ್ಲಿಂದ ಹೊರಡು ಅಂತಾರೆ. ಬಟ್ ಶ್ರೇಷ್ಠ ಮಾತ್ರ ನನ್ನ ಗಂಡನ ಕರ್ಕೊಂಡೇ ಹೋಗೋದು ಅಂತ ಹೇಳಿ ದುಂಬಾಲಿಟ್ಕೊಂಡು ಕೂತಿದ್ದಾರೆ. ಇತ್ತ ಕಡೆ ಕುಸುಮರು ಏನು ಬೇಕಿದ್ರೂ ಮಾಡ್ಕೊ, ಕರ್ಕೊಂಡು ಹೋಗ್ತಾ ಇರು, ಯಾವುದೇ ಕಾರಣಕ್ಕೂ ನಿಮ್ಮ ನಾಟಕಕ್ಕೆಲ್ಲ ನಾನಾಗಲಿ ಭಾಗ್ಯ ಆಗಲಿ ಬಗ್ಗೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ತನ್ವಿ ಕೂಡ ರೊಚ್ಚಿಗೆದ್ದು ಶ್ರೇಷ್ಠ ಹಾಗೆ ನನ್ನಪ್ಪ ಇಲ್ಲೇ ಇರ್ತಾರೆ ನಮ್ಮ ಜೊತೆ ಅಂದಾಗ ಶ್ರೇಷ್ಠ ಆಕೆಯ ವಿರುದ್ಧ ಕೂಡ ಕಿರ್ಚಾಡ್ತಾರೆ. ತದನಂತರ ಇಲ್ಲಿ ದೊಡ್ಡ ಗಲಾಟೆನೇ ಆಗತ್ತೆ, ಮರ್ಯಾದೆ ಹೋಗ್ತದೆ. ಇದನ್ನೆಲ್ಲ ನೋಡಿದಂಥ ತಾಂಡವ್ಗೆ ಅನಿಸುತ್ತೆ ಇಲ್ಲ ನಾನು ಹೊರಟು ಬಿಡ್ತೀನಿ ಅಂತ. ಬಟ್ ತನ್ವಿ ಮಾತ್ರ ಇಲ್ಲ ಪಾಪ ಹೋಗಬಾರ್ದು ನೀವು ಅಂದಾಗ, ಇಲ್ಲ ಮಗಳ ಈ ರೀತಿ ನನ್ನಿಂದ ಮರ್ಯಾದೆ ಹೋಗೋದು ನಂಗೆ ಇಷ್ಟ ಅಲ್ಲ, ಹೊರಡ್ತೀನಿ ಅಂದಾಗ ನೀವು ಹೋಗುವಾಗಿದ್ರೆ ನಾನು ಕೂಡ ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳ್ಬಿಡ್ತಾಳೆ. ಈ ಮಾತನ್ನು ಕೇಳಿದೆ ಕುಸುಮ ಭಾಗ್ಯ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಅತ್ತ ಕಡೆ ಕಿಶುನ್ ಪೂಜಾಗೆ ವಿಷಯ ಹೇಳೋಕೆ ಹೋಗಿ ಹೆದ್ರೋಗ್ಬಿಡ್ತಾರೆ. ಇನ್ನಾದರೂ ಭಾಗ್ಯಕ್ಕ ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಆಕೆ ರೊಚ್ಚಿಗೆ ಹೇಳ್ಬಹುದು ಅಂತ. ಅದೇ ಕಾರಣಕ್ಕೆ ಆಕೆ ಯಾರು ಅನ್ನೋ ವಿಷಯವನ್ನು ಪೂಜಾಯಿಂದ ಮುಚ್ಚಿರ್ತಿದ್ದಾರೆ ಕಿಶುನ್. ಅದು ಪೂಜಾಗೂ ಕೂಡ ಗೊತ್ತಾಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡುವುದನ್ನು ಮರಿಬೇಡಿ.